ಬಿಬಿಎಂಪಿಯ ಖಜಾನೆ ಖಾಲಿ ಆಯಿತು ಎಂಬುದು ಒಂದು ಕಡೆ ಅನುಮಾನ ಮೂಡಿದೆ. ಇದೀಗ ಬಹುಮಹಡಿಯ ಪಾರ್ಕಿಂಗ್ ಲಾಟನ್ನೇ ಲೀಸ್ಗೆ ನೀಡಿದೆ. ಹೌದು, ನಾ ಪ್ರೆಸೆಂಟ್ ಈಗ ಜೆ ಸಿ ರೋಡ್ನ ಮುಖ್ಯ ರಸ್ತೆಯಲ್ಲಿರುವ ಪಾರ್ಕಿಂಗ್ ಲಾಟ್ ಮುಂಭಾಗದಲ್ಲಿದ್ದೇನೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದೀಗ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಪಾರ್ಕಿಂಗ್ ಲಾಟನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಥರ್ಡ್ ಫ್ಲೋರ್ ಮತ್ತು ಫೋರ್ತ್ ಫ್ಲೋರ್ಗೆ ಒಂದು ಖಾಸಗಿ ಕಂಪನಿಗೆ ಲೀಸ್ ಮುಖಾಂತರ ಕೊಟ್ಟಿದೆ. ಇಲ್ಲಿ ಒಂದು ಕಡೆ ಹಣ ಹೊಂದಿಸಲು ಬಿಬಿಎಂಪಿ ಪ್ಲಾನ್ ಮಾಡ್ತಿದೆ ಎಂಬುದು ಹೇಳ್ಬೋದು. ಇದರಿಂದ ಇಲ್ಲಿನ ವಾಹನ ಸೌರಿಗೆ ತುಂಬ ಸಮಸ್ಯೆ ಆಗುತ್ತೆ. ಯಾಕಂದರೆ ಜೆ ಸಿ ರೋಡಲ್ಲಿ ಸಾಕಷ್ಟು ವಾಹನ ಸಂಚಾರ ಆಗುತ್ತೆ. ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಉದ್ಭವ ಆಗುತ್ತೆ. ಈ ಒಂದು ಪಾರ್ಕಿಂಗ್ ಲಾಟ್ ತುಂಬ ಉಪಯುಕ್ತವಾಗಿತ್ತು. ಮತ್ತೊಂದು ಕಡೆ ಸುತ್ತಮುತ್ತ ಚೌಟ್ರಿಗಳಿದ್ದಾವೆ, ಮದುವೆ ಸಮಾರಂಭ ನಡೆಯುತ್ತೆ. ಆ ಒಂದು ವಾಹನಗಳು ಈ ಒಂದು ಪಾರ್ಕಿಂಗ್ ಲಾಟ್ಗೆ ತಂದು ನಿಲ್ಲಿಸ್ತಾ ಇದ್ರು. ಟ್ರಾಫಿಕ್ ಸಮಸ್ಯೆ ಆಗ್ತಿರಲಿಲ್ಲ. ಆದ್ರೆ ಈಗ 2 ಅಂತಸ್ತಿನ ಈಗ ಪಾರ್ಕಿಂಗ್ ಲಾಟನ್ನು ಕಡಿತ ಮಾಡಿ ಇದೀಗ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ಗೆ ಮಾತ್ರ ಕೊಟ್ಟಿದ್ದಾರೆ. ಇದರಿಂದ ಒಳಗಡೆ ಪಾರ್ಕಿಂಗ್ ಜಾಗ ಇಲ್ಲ, ಕಡಿಮೆ ಜಾಗ ಇದೆ. 2 ಅಂತಸ್ತಿಗೆ ಕೊಟ್ಟಿದ್ದರಿಂದ ತುಂಬ ಉಪಯುಕ್ತ ಆಗ್ತಿತ್ತು. ಬಟ್ ಇದೀಗ ಕಡಿಮೆ ಮಾಡಿದರೆ ಒಂದು ಕಡೆ ದುಡ್ಡು ಹೊಂದಿಸಲು ಬಿಬಿಎಂಪಿ ಪ್ಲಾನ್ ಮಾಡಿದೆ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲೊಂದು ಕಡೆ ಸಿಟಿ ಜನರು ಒಂದು ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ಯಾಕಂದರೆ ಜೆ ಸಿ ರೋಡ್ ತುಂಬ ಜನಬೀಡಿದ ಪ್ರದೇಶ, ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸಂಚಾರ ಆಗುತ್ತೆ. ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗುತ್ತೆ. ರಸ್ತೆ ಉದ್ದಕ್ಕೂ ಗಾಡಿಗಳು ಸಹ ವಾಹನಗಳು ಸಹ ನಿಲ್ಲಿಸ್ತಾರೆ. ಈ ಒಂದು ಪಾರ್ಕಿಂಗ್ ಇದ್ದರೆ ತುಂಬ ಅನುಕೂಲವಾಗ್ತಿತ್ತು. ಬಟ್ ಇದೀಗ ಜಾಗ ಕಡಿಮೆ ಇದೆ. ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಿಂದ ಸಾಕಾಗಲ್ಲ. 2 ಫ್ಲೋರ್ ಪಾರ್ಕಿಂಗ್ ಲಾಟ್ಗೆ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಬಿಎಂಪಿಯ ಖಜಾನೆ ಖಾಲಿ ಆಯಿತು ಎಂಬುದು ಒಂದು ಕಡೆ ಅನುಮಾನ ಮೂಡಿದೆ. ಇದೀಗ ಬಹುಮಹಡಿಯ ಪಾರ್ಕಿಂಗ್ ಲಾಟನ್ನೇ ಲೀಸ್ಗೆ ನೀಡಿದೆ. ಹೌದು, ನಾ ಪ್ರೆಸೆಂಟ್ ಈಗ ಜೆ ಸಿ ರೋಡ್ನ ಮುಖ್ಯ ರಸ್ತೆಯಲ್ಲಿರುವ ಪಾರ್ಕಿಂಗ್ ಲಾಟ್ ಮುಂಭಾಗದಲ್ಲಿದ್ದೇನೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದೀಗ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಪಾರ್ಕಿಂಗ್ ಲಾಟನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಥರ್ಡ್ ಫ್ಲೋರ್ ಮತ್ತು ಫೋರ್ತ್ ಫ್ಲೋರ್ಗೆ ಒಂದು ಖಾಸಗಿ ಕಂಪನಿಗೆ ಲೀಸ್ ಮುಖಾಂತರ ಕೊಟ್ಟಿದೆ. ಇಲ್ಲಿ ಒಂದು ಕಡೆ ಹಣ ಹೊಂದಿಸಲು ಬಿಬಿಎಂಪಿ ಪ್ಲಾನ್ ಮಾಡ್ತಿದೆ ಎಂಬುದು ಹೇಳ್ಬೋದು. ಇದರಿಂದ ಇಲ್ಲಿನ ವಾಹನ ಸೌರಿಗೆ ತುಂಬ ಸಮಸ್ಯೆ ಆಗುತ್ತೆ. ಯಾಕಂದರೆ ಜೆ ಸಿ ರೋಡಲ್ಲಿ ಸಾಕಷ್ಟು ವಾಹನ ಸಂಚಾರ ಆಗುತ್ತೆ. ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಉದ್ಭವ ಆಗುತ್ತೆ. ಈ ಒಂದು ಪಾರ್ಕಿಂಗ್ ಲಾಟ್ ತುಂಬ ಉಪಯುಕ್ತವಾಗಿತ್ತು. ಮತ್ತೊಂದು ಕಡೆ ಸುತ್ತಮುತ್ತ ಚೌಟ್ರಿಗಳಿದ್ದಾವೆ, ಮದುವೆ ಸಮಾರಂಭ ನಡೆಯುತ್ತೆ. ಆ ಒಂದು ವಾಹನಗಳು ಈ ಒಂದು ಪಾರ್ಕಿಂಗ್ ಲಾಟ್ಗೆ ತಂದು ನಿಲ್ಲಿಸ್ತಾ ಇದ್ರು. ಟ್ರಾಫಿಕ್ ಸಮಸ್ಯೆ ಆಗ್ತಿರಲಿಲ್ಲ. ಆದ್ರೆ ಈಗ 2 ಅಂತಸ್ತಿನ ಈಗ ಪಾರ್ಕಿಂಗ್ ಲಾಟನ್ನು ಕಡಿತ ಮಾಡಿ ಇದೀಗ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ಗೆ ಮಾತ್ರ ಕೊಟ್ಟಿದ್ದಾರೆ. ಇದರಿಂದ ಒಳಗಡೆ ಪಾರ್ಕಿಂಗ್ ಜಾಗ ಇಲ್ಲ, ಕಡಿಮೆ ಜಾಗ ಇದೆ. 2 ಅಂತಸ್ತಿಗೆ ಕೊಟ್ಟಿದ್ದರಿಂದ ತುಂಬ ಉಪಯುಕ್ತ ಆಗ್ತಿತ್ತು. ಬಟ್ ಇದೀಗ ಕಡಿಮೆ ಮಾಡಿದರೆ ಒಂದು ಕಡೆ ದುಡ್ಡು ಹೊಂದಿಸಲು ಬಿಬಿಎಂಪಿ ಪ್ಲಾನ್ ಮಾಡಿದೆ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲೊಂದು ಕಡೆ ಸಿಟಿ ಜನರು ಒಂದು ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ಯಾಕಂದರೆ ಜೆ ಸಿ ರೋಡ್ ತುಂಬ ಜನಬೀಡಿದ ಪ್ರದೇಶ, ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸಂಚಾರ ಆಗುತ್ತೆ. ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗುತ್ತೆ. ರಸ್ತೆ ಉದ್ದಕ್ಕೂ ಗಾಡಿಗಳು ಸಹ ವಾಹನಗಳು ಸಹ ನಿಲ್ಲಿಸ್ತಾರೆ. ಈ ಒಂದು ಪಾರ್ಕಿಂಗ್ ಇದ್ದರೆ ತುಂಬ ಅನುಕೂಲವಾಗ್ತಿತ್ತು. ಬಟ್ ಇದೀಗ ಜಾಗ ಕಡಿಮೆ ಇದೆ. ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಿಂದ ಸಾಕಾಗಲ್ಲ. 2 ಫ್ಲೋರ್ ಪಾರ್ಕಿಂಗ್ ಲಾಟ್ಗೆ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಬಿಎಂಪಿಯ ಖಜಾನೆ ಖಾಲಿ ಆಯಿತು ಎಂಬುದು ಒಂದು ಕಡೆ ಅನುಮಾನ ಮೂಡಿದೆ. ಇದೀಗ ಬಹುಮಹಡಿಯ ಪಾರ್ಕಿಂಗ್ ಲಾಟನ್ನೇ ಲೀಸ್ಗೆ ನೀಡಿದೆ. ಹೌದು, ನಾ ಪ್ರೆಸೆಂಟ್ ಈಗ ಜೆ ಸಿ ರೋಡ್ನ ಮುಖ್ಯ ರಸ್ತೆಯಲ್ಲಿರುವ ಪಾರ್ಕಿಂಗ್ ಲಾಟ್ ಮುಂಭಾಗದಲ್ಲಿದ್ದೇನೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದೀಗ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಪಾರ್ಕಿಂಗ್ ಲಾಟನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಥರ್ಡ್ ಫ್ಲೋರ್ ಮತ್ತು ಫೋರ್ತ್ ಫ್ಲೋರ್ಗೆ ಒಂದು ಖಾಸಗಿ ಕಂಪನಿಗೆ ಲೀಸ್ ಮುಖಾಂತರ ಕೊಟ್ಟಿದೆ. ಇಲ್ಲಿ ಒಂದು ಕಡೆ ಹಣ ಹೊಂದಿಸಲು ಬಿಬಿಎಂಪಿ ಪ್ಲಾನ್ ಮಾಡ್ತಿದೆ ಎಂಬುದು ಹೇಳ್ಬೋದು. ಇದರಿಂದ ಇಲ್ಲಿನ ವಾಹನ ಸೌರಿಗೆ ತುಂಬ ಸಮಸ್ಯೆ ಆಗುತ್ತೆ. ಯಾಕಂದರೆ ಜೆ ಸಿ ರೋಡಲ್ಲಿ ಸಾಕಷ್ಟು ವಾಹನ ಸಂಚಾರ ಆಗುತ್ತೆ. ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಉದ್ಭವ ಆಗುತ್ತೆ. ಈ ಒಂದು ಪಾರ್ಕಿಂಗ್ ಲಾಟ್ ತುಂಬ ಉಪಯುಕ್ತವಾಗಿತ್ತು. ಮತ್ತೊಂದು ಕಡೆ ಸುತ್ತಮುತ್ತ ಚೌಟ್ರಿಗಳಿದ್ದಾವೆ, ಮದುವೆ ಸಮಾರಂಭ ನಡೆಯುತ್ತೆ. ಆ ಒಂದು ವಾಹನಗಳು ಈ ಒಂದು ಪಾರ್ಕಿಂಗ್ ಲಾಟ್ಗೆ ತಂದು ನಿಲ್ಲಿಸ್ತಾ ಇದ್ರು. ಟ್ರಾಫಿಕ್ ಸಮಸ್ಯೆ ಆಗ್ತಿರಲಿಲ್ಲ. ಆದ್ರೆ ಈಗ 2 ಅಂತಸ್ತಿನ ಈಗ ಪಾರ್ಕಿಂಗ್ ಲಾಟನ್ನು ಕಡಿತ ಮಾಡಿ ಇದೀಗ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ಗೆ ಮಾತ್ರ ಕೊಟ್ಟಿದ್ದಾರೆ. ಇದರಿಂದ ಒಳಗಡೆ ಪಾರ್ಕಿಂಗ್ ಜಾಗ ಇಲ್ಲ, ಕಡಿಮೆ ಜಾಗ ಇದೆ. 2 ಅಂತಸ್ತಿಗೆ ಕೊಟ್ಟಿದ್ದರಿಂದ ತುಂಬ ಉಪಯುಕ್ತ ಆಗ್ತಿತ್ತು. ಬಟ್ ಇದೀಗ ಕಡಿಮೆ ಮಾಡಿದರೆ ಒಂದು ಕಡೆ ದುಡ್ಡು ಹೊಂದಿಸಲು ಬಿಬಿಎಂಪಿ ಪ್ಲಾನ್ ಮಾಡಿದೆ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲೊಂದು ಕಡೆ ಸಿಟಿ ಜನರು ಒಂದು ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ಯಾಕಂದರೆ ಜೆ ಸಿ ರೋಡ್ ತುಂಬ ಜನಬೀಡಿದ ಪ್ರದೇಶ, ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸಂಚಾರ ಆಗುತ್ತೆ. ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗುತ್ತೆ. ರಸ್ತೆ ಉದ್ದಕ್ಕೂ ಗಾಡಿಗಳು ಸಹ ವಾಹನಗಳು ಸಹ ನಿಲ್ಲಿಸ್ತಾರೆ. ಈ ಒಂದು ಪಾರ್ಕಿಂಗ್ ಇದ್ದರೆ ತುಂಬ ಅನುಕೂಲವಾಗ್ತಿತ್ತು. ಬಟ್ ಇದೀಗ ಜಾಗ ಕಡಿಮೆ ಇದೆ. ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಿಂದ ಸಾಕಾಗಲ್ಲ. 2 ಫ್ಲೋರ್ ಪಾರ್ಕಿಂಗ್ ಲಾಟ್ಗೆ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಬಿಎಂಪಿಯ ಖಜಾನೆ ಖಾಲಿ ಆಯಿತು ಎಂಬುದು ಒಂದು ಕಡೆ ಅನುಮಾನ ಮೂಡಿದೆ. ಇದೀಗ ಬಹುಮಹಡಿಯ ಪಾರ್ಕಿಂಗ್ ಲಾಟನ್ನೇ ಲೀಸ್ಗೆ ನೀಡಿದೆ. ಹೌದು, ನಾ ಪ್ರೆಸೆಂಟ್ ಈಗ ಜೆ ಸಿ ರೋಡ್ನ ಮುಖ್ಯ ರಸ್ತೆಯಲ್ಲಿರುವ ಪಾರ್ಕಿಂಗ್ ಲಾಟ್ ಮುಂಭಾಗದಲ್ಲಿದ್ದೇನೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದೀಗ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಪಾರ್ಕಿಂಗ್ ಲಾಟನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಥರ್ಡ್ ಫ್ಲೋರ್ ಮತ್ತು ಫೋರ್ತ್ ಫ್ಲೋರ್ಗೆ ಒಂದು ಖಾಸಗಿ ಕಂಪನಿಗೆ ಲೀಸ್ ಮುಖಾಂತರ ಕೊಟ್ಟಿದೆ. ಇಲ್ಲಿ ಒಂದು ಕಡೆ ಹಣ ಹೊಂದಿಸಲು ಬಿಬಿಎಂಪಿ ಪ್ಲಾನ್ ಮಾಡ್ತಿದೆ ಎಂಬುದು ಹೇಳ್ಬೋದು. ಇದರಿಂದ ಇಲ್ಲಿನ ವಾಹನ ಸೌರಿಗೆ ತುಂಬ ಸಮಸ್ಯೆ ಆಗುತ್ತೆ. ಯಾಕಂದರೆ ಜೆ ಸಿ ರೋಡಲ್ಲಿ ಸಾಕಷ್ಟು ವಾಹನ ಸಂಚಾರ ಆಗುತ್ತೆ. ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಉದ್ಭವ ಆಗುತ್ತೆ. ಈ ಒಂದು ಪಾರ್ಕಿಂಗ್ ಲಾಟ್ ತುಂಬ ಉಪಯುಕ್ತವಾಗಿತ್ತು. ಮತ್ತೊಂದು ಕಡೆ ಸುತ್ತಮುತ್ತ ಚೌಟ್ರಿಗಳಿದ್ದಾವೆ, ಮದುವೆ ಸಮಾರಂಭ ನಡೆಯುತ್ತೆ. ಆ ಒಂದು ವಾಹನಗಳು ಈ ಒಂದು ಪಾರ್ಕಿಂಗ್ ಲಾಟ್ಗೆ ತಂದು ನಿಲ್ಲಿಸ್ತಾ ಇದ್ರು. ಟ್ರಾಫಿಕ್ ಸಮಸ್ಯೆ ಆಗ್ತಿರಲಿಲ್ಲ. ಆದ್ರೆ ಈಗ 2 ಅಂತಸ್ತಿನ ಈಗ ಪಾರ್ಕಿಂಗ್ ಲಾಟನ್ನು ಕಡಿತ ಮಾಡಿ ಇದೀಗ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ಗೆ ಮಾತ್ರ ಕೊಟ್ಟಿದ್ದಾರೆ. ಇದರಿಂದ ಒಳಗಡೆ ಪಾರ್ಕಿಂಗ್ ಜಾಗ ಇಲ್ಲ,
ಕಡಿಮೆ ಜಾಗ ಇದೆ, 2 ಅಂತಸ್ತಿಗೆ ಕೊಟ್ಟಿದ್ದರಿಂದ ತುಂಬ ಉಪಯುಕ್ತ ಆಗ್ತಿತ್ತು. ಬಟ್ ಇದೀಗ ಕಡಿಮೆ ಮಾಡಿದರೆ ಒಂದು ಕಡೆ ದುಡ್ಡು ಹೊಂದಿಸಲು BBMP ಪ್ಲಾನ್ ಮಾಡಿದೆ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲ ಒಂದು ಕಡೆ ಸಿಟಿ ಜನರು ಒಂದು ಕಡೆ ಆಕ್ರೋಶ ಹೊರಗ್ತಿದ್ದಾರೆ. ಯಾಕಂದರೆ JC ರೋಡ್ ತುಂಬ ಜನಬೀಡಿದ ಪ್ರದೇಶ, ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸಂಚಾರ ಆಗುತ್ತೆ, ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗುತ್ತೆ. ರಸ್ತೆ ಉದ್ದಕ್ಕೂ ಗಾಡಿಗಳು ಸಹ ವಾಹನಗಳು ಸಹ ನಿಲ್ಲಿಸ್ತಾರೆ. ಈ ಒಂದು ಪಾರ್ಕಿಂಗ್ ಇದ್ದರೆ ತುಂಬ ಅನುಕೂಲವಾಗ್ತಿತ್ತು. ಬಟ್ ಇದೀಗ ಜಾಗ ಕಡಿಮೆ ಇದೆ, ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಿಂದ ಸಾಕಾಗಲ್ಲ, 2 ಫ್ಲೋರ್ಗೆ ಪಾರ್ಕಿಂಗ್ ಲಾಟಿಗೆ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. BBMPಯ ಖಜಾನೆ ಖಾಲಿ ಆಯಿತು ಎಂಬುದು ಒಂದು ಕಡೆ ಅನುಮಾನ ಮೂಡಿದೆ. ಇದೀಗ ಬಹುಮಹಡಿಯ ಪಾರ್ಕಿಂಗ್ ಲಾಟನ್ನೇ ಲೀಸಿಗೆ ನೀಡಿದೆ. ಹೌದು, ನಾ ಪ್ರೆಸೆಂಟ್ ಈಗ JC ರೋಡ್ನ ಮುಖ್ಯ ರಸ್ತೆಯಲ್ಲಿರುವ ಪಾರ್ಕಿಂಗ್ ಲಾಟ್ ಮುಂಭಾಗದಲ್ಲಿದ್ದೇನೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದೀಗ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಪಾರ್ಕಿಂಗ್ ಲಾಟನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. 3rd ಫ್ಲೋರ್ ಮತ್ತು 4th ಫ್ಲೋರ್ಗೆ ಒಂದು ಖಾಸಗಿ ಕಂಪನಿಗೆ ಲೀಸ್ ಮುಖಾಂತರ ಕೊಟ್ಟಿದೆ. ಇಲ್ಲಿ ಒಂದು ಕಡೆ ಹಣ ಹೊಂದಿಸಲು BBMP ಪ್ಲಾನ್ ಮಾಡ್ತಿದೆ ಎಂಬುದು ಹೇಳ್ಬೋದು. ಇದರಿಂದ ಇಲ್ಲಿನ ವಾಹನ ಸೌಕರ್ಯಕ್ಕೆ ತುಂಬ ಸಮಸ್ಯೆ ಆಗುತ್ತೆ. ಯಾಕಂದರೆ JC ರೋಡಲ್ಲಿ ಸಾಕಷ್ಟು ವಾಹನ ಸಂಚಾರ ಆಗುತ್ತೆ, ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಉದ್ಭವ ಆಗುತ್ತೆ. ಈ ಒಂದು ಪಾರ್ಕಿಂಗ್ ಲಾಟ್ ತುಂಬ ಉಪಯುಕ್ತವಾಗಿತ್ತು. ಮತ್ತೊಂದು ಕಡೆ ಸುತ್ತಮುತ್ತ ಚೌಟ್ರಿಗಳಿದ್ದಾವೆ, ಮದುವೆ ಸಮಾರಂಭ ನಡೆಯುತ್ತೆ, ಆ ಒಂದು ವಾಹನಗಳು ಈ ಒಂದು ಪಾರ್ಕಿಂಗ್ ಲಾಟ್ಗೆ ತಂದು ನಿಲ್ಲಿಸ್ತಾ ಇದ್ರು. ಟ್ರಾಫಿಕ್ ಸಮಸ್ಯೆ ಆಗ್ತಿರಲಿಲ್ಲ. ಆದ್ರೆ ಈಗ 2 ಅಂತಸ್ತಿನ ಈಗ ಪಾರ್ಕಿಂಗ್ ಲಾಟನ್ನು ಕಡಿತ ಮಾಡಿ ಇದೀಗ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ಗೆ ಮಾತ್ರ ಕೊಟ್ಟಿದ್ದಾರೆ. ಇದರಿಂದ ಒಳಗಡೆ ಪಾರ್ಕಿಂಗ್ ಜಾಗ ಇಲ್ಲ, ಕಡಿಮೆ ಜಾಗ ಇದೆ, 2 ಅಂತಸ್ತಿಗೆ ಕೊಟ್ಟಿದ್ದರಿಂದ ತುಂಬ ಉಪಯುಕ್ತ ಆಗ್ತಿತ್ತು. ಬಟ್ ಇದೀಗ ಕಡಿಮೆ ಮಾಡಿದರೆ ಒಂದು ಕಡೆ ದುಡ್ಡು ಹೊಂದಿಸಲು BBMP ಪ್ಲಾನ್ ಮಾಡಿದೆ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲ ಒಂದು ಕಡೆ ಸಿಟಿ ಜನರು ಒಂದು ಕಡೆ ಆಕ್ರೋಶ ಹೊರಗ್ತಿದ್ದಾರೆ. ಯಾಕಂದರೆ JC ರೋಡ್ ತುಂಬ ಜನಬೀಡಿದ ಪ್ರದೇಶ, ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸಂಚಾರ ಆಗುತ್ತೆ, ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗುತ್ತೆ. ರಸ್ತೆ ಉದ್ದಕ್ಕೂ ಗಾಡಿಗಳು ಸಹ ವಾಹನಗಳು ಸಹ ನಿಲ್ಲಿಸ್ತಾರೆ. ಈ ಒಂದು ಪಾರ್ಕಿಂಗ್ ಇದ್ದರೆ ತುಂಬ ಅನುಕೂಲವಾಗ್ತಿತ್ತು. ಬಟ್ ಇದೀಗ ಜಾಗ ಕಡಿಮೆ ಇದೆ, ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಿಂದ ಸಾಕಾಗಲ್ಲ, 2 ಫ್ಲೋರ್ಗೆ ಪಾರ್ಕಿಂಗ್ ಲಾಟಿಗೆ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. BBMPಯ ಖಜಾನೆ ಖಾಲಿ ಆಯಿತು ಎಂಬುದು ಒಂದು ಕಡೆ ಅನುಮಾನ ಮೂಡಿದೆ. ಇದೀಗ ಬಹುಮಹಡಿಯ ಪಾರ್ಕಿಂಗ್ ಲಾಟನ್ನೇ ಲೀಸಿಗೆ ನೀಡಿದೆ. ಹೌದು, ನಾ ಪ್ರೆಸೆಂಟ್ ಈಗ JC ರೋಡ್ನ ಮುಖ್ಯ ರಸ್ತೆಯಲ್ಲಿರುವ ಪಾರ್ಕಿಂಗ್ ಲಾಟ್ ಮುಂಭಾಗದಲ್ಲಿದ್ದೇನೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದೀಗ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಪಾರ್ಕಿಂಗ್ ಲಾಟನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. 3rd ಫ್ಲೋರ್ ಮತ್ತು 4th ಫ್ಲೋರ್ಗೆ ಒಂದು ಖಾಸಗಿ ಕಂಪನಿಗೆ ಲೀಸ್ ಮುಖಾಂತರ ಕೊಟ್ಟಿದೆ. ಇಲ್ಲಿ ಒಂದು ಕಡೆ ಹಣ ಹೊಂದಿಸಲು BBMP ಪ್ಲಾನ್ ಮಾಡ್ತಿದೆ ಎಂಬುದು ಹೇಳ್ಬೋದು. ಇದರಿಂದ ಇಲ್ಲಿನ ವಾಹನ ಸೌಕರ್ಯಕ್ಕೆ ತುಂಬ ಸಮಸ್ಯೆ ಆಗುತ್ತೆ. ಯಾಕಂದರೆ JC ರೋಡಲ್ಲಿ ಸಾಕಷ್ಟು ವಾಹನ ಸಂಚಾರ ಆಗುತ್ತೆ, ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಉದ್ಭವ ಆಗುತ್ತೆ. ಈ ಒಂದು ಪಾರ್ಕಿಂಗ್ ಲಾಟ್ ತುಂಬ ಉಪಯುಕ್ತವಾಗಿತ್ತು. ಮತ್ತೊಂದು ಕಡೆ ಸುತ್ತಮುತ್ತ ಚೌಟ್ರಿಗಳಿದ್ದಾವೆ, ಮದುವೆ ಸಮಾರಂಭ ನಡೆಯುತ್ತೆ, ಆ ಒಂದು ವಾಹನಗಳು ಈ ಒಂದು ಪಾರ್ಕಿಂಗ್ ಲಾಟ್ಗೆ ತಂದು ನಿಲ್ಲಿಸ್ತಾ ಇದ್ರು. ಟ್ರಾಫಿಕ್ ಸಮಸ್ಯೆ ಆಗ್ತಿರಲಿಲ್ಲ. ಆದ್ರೆ ಈಗ 2 ಅಂತಸ್ತಿನ ಈಗ ಪಾರ್ಕಿಂಗ್ ಲಾಟನ್ನು ಕಡಿತ ಮಾಡಿ ಇದೀಗ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ಗೆ ಮಾತ್ರ ಕೊಟ್ಟಿದ್ದಾರೆ. ಇದರಿಂದ ಒಳಗಡೆ ಪಾರ್ಕಿಂಗ್ ಜಾಗ ಇಲ್ಲ, ಕಡಿಮೆ ಜಾಗ ಇದೆ, 2 ಅಂತಸ್ತಿಗೆ ಕೊಟ್ಟಿದ್ದರಿಂದ ತುಂಬ ಉಪಯುಕ್ತ ಆಗ್ತಿತ್ತು. ಬಟ್ ಇದೀಗ ಕಡಿಮೆ ಮಾಡಿದರೆ ಒಂದು ಕಡೆ ದುಡ್ಡು ಹೊಂದಿಸಲು BBMP ಪ್ಲಾನ್ ಮಾಡಿದೆ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲ ಒಂದು ಕಡೆ ಸಿಟಿ ಜನರು ಒಂದು ಕಡೆ ಆಕ್ರೋಶ ಹೊರಗ್ತಿದ್ದಾರೆ. ಯಾಕಂದರೆ JC ರೋಡ್ ತುಂಬ ಜನಬೀಡಿದ ಪ್ರದೇಶ, ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸಂಚಾರ ಆಗುತ್ತೆ, ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗುತ್ತೆ. ರಸ್ತೆ ಉದ್ದಕ್ಕೂ ಗಾಡಿಗಳು ಸಹ ವಾಹನಗಳು ಸಹ ನಿಲ್ಲಿಸ್ತಾರೆ. ಈ ಒಂದು ಪಾರ್ಕಿಂಗ್ ಇದ್ದರೆ ತುಂಬ ಅನುಕೂಲವಾಗ್ತಿತ್ತು. ಬಟ್ ಇದೀಗ ಜಾಗ ಕಡಿಮೆ ಇದೆ, ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಿಂದ ಸಾಕಾಗಲ್ಲ, 2 ಫ್ಲೋರ್ಗೆ ಪಾರ್ಕಿಂಗ್ ಲಾಟಿಗೆ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.